ಕನ್ನಡ ಕಿರುತೆರೆ ಸೀರಿಯಲ್ಗಳ 7ನೇ ವಾರದ TRP ಲೆಕ್ಕಾಚಾರ ಹೊರಗೆ ಬಿದ್ದಿದೆ ಪ್ರೇಕ್ಷಕ ಬಿಂದುಗಳೇ. ಈ ಮೂಲಕ ಒಂದಲ್ಲ ಎರಡಲ್ಲ 3 ಸೀರಿಯಲ್ಗಳು ನಂಬರ್ 1 ಸ್ಥಾನದಲ್ಲಿ ಜಿಗಿದಿವೆ. ಹಾಯ್, ನಾನು ಕನ್ನಡ ಕಸ್ತೂರಿ. ನೀವೆಲ್ಲ ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಬನ್ನಿ, ಇವತ್ತು ಝೀ ಕನ್ನಡದಲ್ಲಿ ಬರುವಂತಹ ಎಲ್ಲ 9 ಸೀರಿಯಲ್ಗಳ TRP ಲೆಕ್ಕಾಚಾರವನ್ನು ನಿಮಗೆ ತಿಳಿಸಲು ಬಂದಿದ್ದೇನೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತಿಟ್ಕೊಂಡು ನನ್ನ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಹತ್ರ ಬರುತ್ತೆ. ವೇಟಿಂಗ್ನಲ್ಲಿ ಕಾಯ್ತಾ ಇರಿ. ಹಾಗಾದರೆ ಬನ್ನಿ, ಈ ವಿಡಿಯೋ ಶುರು ಮಾಡೋಣ. ಕನ್ನಡ ಕಿರುತೆರೆಯ 7ನೇ ವಾರದ TRP ರೇಟಿಂಗ್ ಹೊರಗೆ ಬಿದ್ದಿದೆ. ಅಚ್ಚರಿ ವಿಚಾರ ಏನಂದರೆ, ಝೀ ಕನ್ನಡದ 3 ಧಾರಾವಾಹಿಗಳು ನಂಬರ್ 1 ಪಟ್ಟ ಪಡೆದುಕೊಂಡಿವೆ. ಈ ಮೂಲಕ TRPಯಲ್ಲಿಯೂ ಕೂಡ ಹೊಸ ದಾಖಲೆ ಬರೆದಿವೆ. TRP ಹೊಸ ದಾಖಲೆ ಅಂತ ಹೇಳಂದರೆ, ಒಂದೇ ಚಾನಲಿನ 3 ಸೀರಿಯಲ್ಗಳು ಒಂದೇ ಜಾಗದಲ್ಲಿ TRPಯಲ್ಲಿರೋದಕ್ಕೆ ಇದು ಕೂಡ ಒಂದು ಹೊಸ ರೆಕಾರ್ಡ್ ಆಗಿದೆ ಪ್ರೇಕ್ಷಕ ಬಿಂದುಗಳೇ. ಇತ್ತೀಚೆಗಷ್ಟೇ ಶುರುವಾದ ನಾನಿನ್ನ ಬಿಡಲಾರೆ ಸೀರಿಯಲ್ ಕೂಡ ಟಾಪ್ ಸ್ಥಾನದಲ್ಲಿ ದಾಪುಗಾಲಿಟ್ಟಿದೆ. ಮತ್ತು ಈ ಮೂಲಕ ಶುರುವಾದ 4-5 ವಾರಕ್ಕೆ ಅದು 1ನೇ ನಂಬರಿಗೆ ಹೋಗಿದೆ. 7ನೇ ವಾರದ TRPಯಲ್ಲಿ ಝೀ ಕನ್ನಡ ಸೀರಿಯಲ್ಗಳ TRP ಲಿಸ್ಟ್ ನೋಡಿ. ಈಗ ನಾನು ಹೇಳ್ತಾ ಇದ್ದೀನಿ, ಈ ರೀತಿಯಲ್ಲಿ ಮುಂದೆ ಬರುತ್ತೆ. ಝೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30ರಿಂದ ರಾತ್ರಿ 10 ಗಂಟೆಯ ಅವಧಿಯೊಳಗೆ ಒಟ್ಟು 9 ಸೀರಿಯಲ್ಗಳು ಪ್ರಸಾರ ಆಗುತ್ತೆ. ಈ 9 ಸೀರಿಯಲ್ಗಳ ಪೈಕಿ ಯಾವ ಸೀರಿಯಲ್ಗೆ ವೀಕ್ಷಕನ ಬಹುಪರಾಗ ಸಿಕ್ಕಿದೆ, ಯಾವ ಸೀರಿಯಲ್ಗೆ ರೇಟಿಂಗ್ ಕುಸಿದಿದೆ ಎಂಬ ಮಾಹಿತಿ ನನ್ನ ಹತ್ರ ಇವತ್ತು ಇದೆ. ಕಳೆದ 4 ವಾರಗಳಿಂದ ನಂಬರ್ 1 ಸ್ಥಾನದಲ್ಲಿ ಬೀಗುತ್ತಿದ್ದ ಶ್ರಾವಣಿ ಸುಬ್ರಹ್ಮಣ್ಯ 7ನೇ ವಾರದ TRPಯಲ್ಲಿಯೂ ಮೊದಲ ಸ್ಥಾನವನ್ನು 12 ಸೀರಿಯಲ್ಗಳ ಜೊತೆ ಹಂಚಿಕೊಂಡಿದೆ ಪ್ರೇಕ್ಷಕ ಬಿಂದುಗಳೇ. ಇನ್ನು ಯುವ ಜೋಡಿಯ ಪ್ರೇಮ ಕಥೆ ಶ್ರಾವಣಿ ಸುಬ್ರಹ್ಮಣ್ಯ, ಕಳೆದ 4 ವಾರಗಳಿಂದ ಈ ಸೀರಿಯಲ್ ಟಾಪ್ನಲ್ಲಿಯೇ ಮುಂದುವರೆದಿದೆ. ಇದೀಗ 7ನೇ ವಾರದ TRP ರೇಟಿಂಗ್ನಲ್ಲಿ 8.3 TVR ಪಡೆದು ಮೊದಲ ಸ್ಥಾನದಲ್ಲಿದೆ. ಅದೇ ರೀತಿ ಜನವರಿ 27ರಿಂದ ಝೀ ಕನ್ನಡದಲ್ಲಿ ಪ್ರಸಾರ ಆರಂಭಿಸಿದ ಹಾರರ್ ಥ್ರಿಲ್ಲರ್ ನಾನಿನ್ನ ಬಿಡಲಾರೆ ಧಾರಾವಾಹಿಯನ್ನು ವೀಕ್ಷಕ ಮೆಚ್ಚಿಕೊಂಡಿದ್ದಾನೆ. ಈ ಧಾರಾವಾಹಿಗೂ ಕೂಡ 8.3 ರೇಟಿಂಗ್ ಸಿಕ್ಕಿದೆ. ಅದೇ ರೀತಿ ಗುಂಡಮ್ಮನ ಮದುವೆ ಎಪಿಸೋಡ್ ಮೂಲಕವೇ ಗಮನ ಸೆಳೆದ ಅಣ್ಣಯ್ಯ ಸೀರಿಯಲ್ ಸಹ 8.3 TRP ಪಡೆದು ಮೊದಲ ಸ್ಥಾನದಲ್ಲಿ ಒಟ್ಟಿಗೆ ಹಂಚಿಕೊಂಡಿವೆ. ಅಂದರೆ ಶ್ರಾವಣಿ ಸುಬ್ರಹ್ಮಣ್ಯ, ನಾನಿನ್ನ ಬಿಡಲಾರೆ ಮತ್ತು ಅಣ್ಣಯ್ಯ, ಈ 3 ಸೀರಿಯಲ್ಗಳು ಟಾಪ್ 3ರಲ್ಲಿ ಹೆಸರು ಮಾಡಿವೆ. ಈಗ ಪ್ರೇಕ್ಷಕ ಬಿಂದುಗಳೇ, ಲಕ್ಷ್ಮೀ ನಿವಾಸ ಝೀ TV ಚಾನಲ್ನ ಒಂದು ಒಳ್ಳೆಯ ಕುಟುಂಬ ಸಮೇತವಾಗಿ ಕುಳಿತುಕೊಂಡು ನೋಡುವಂತಹ ಸೀರಿಯಲ್, ಎಲ್ಲರಿಗೂ ಪ್ರಸಿದ್ಧಿ ಪಡೆದಂತಹ ಸೀರಿಯಲ್. ಯಾಕೋ ಈ ವಾರದಲ್ಲಿ, ಈ ತಿಂಗಳಲ್ಲಿ ಇದಕ್ಕೆ ಸ್ವಲ್ಪ ಮಂಕು ಮುಸುಕಿದ ವಾತಾವರಣ. ಕಾರಣ ಇದು ಈಗಿನ ವಾತಾವರಣಕ್ಕೆ, ಈಗಿನ TRPಯಲ್ಲಿ ಸ್ವಲ್ಪ 2ನೇ ಸ್ಥಾನಕ್ಕೆ ಕುಸಿದಿದೆ. ಅದರ ರೇಟಿಂಗು ಕೂಡ ಸ್ವಲ್ಪ ಕಮ್ಮಿಯಾಗಿದೆ. 7.5 ರೇಟಿಂಗ್ ಪಡೆದು ಇದು 2ನೇ ಸ್ಥಾನದಲ್ಲಿ ಈಗ ಇದೆ ಪ್ರೇಕ್ಷಕ ಬಿಂದುಗಳೇ. ಇನ್ನು ಛಾಯಾ ಸಿಂಗ್ ಆ್ಯಕ್ಟಿಂಗ್ ಮಾಡಿದಂತಹ ಸೀರಿಯಲ್ ಅಮೃತಧಾರೆ, ಇದು ಕೂಡ ವೀಕ್ಷಕರಿಗೆ ಬಹಳ ಇಷ್ಟ ಆದಂಥ ಸೀರಿಯಲ್. ಬಗೆ ಬಗೆ ಏನೋ ಟ್ವಿಸ್ಟ್ಗಳನ್ನು ಕೊಡುವಂತಹ, ಗರ್ಭಿಣಿ ಅಂದರೆ ಭೂಮಿಕಾ ಗರ್ಭಿಣಿ ಆಗಿಲ್ಲ ಅನ್ನೋ ವಿಚಾರ ಬೆಳಕಿಗೆ ಇದರಲ್ಲಿ ಸ್ವಲ್ಪ ಬಂದಿದೆ. ಅದಕ್ಕೆ ಕಾರಣ ಯಾರು? ನಾನಲ್ಲ, ನನ್ನದೇ ತಪ್ಪು ಅಂತ ಗಂಡ ಹೆಂಡರಲ್ಲಿ ತಮ್ಮರನ್ನು ಉಳಿಸಿಕೊಳ್ಳುವುದರಲ್ಲಿ ನಡೀತಾ ಇದೆ. ಆ ಸೀರಿಯಲ್ಲು ಕೂಡ 7ನೇ ವಾರಕ್ಕೆ TRPಯಲ್ಲಿ 3ನೇ ಸ್ಥಾನಕ್ಕೆ ಇಳಿದಿದೆ ಪ್ರೇಕ್ಷಕ ಬಿಂದುಗಳೇ. ಅದರ TRP ರೇಟ್ 6.8ರಲ್ಲಿ ಇದೆ. ಹಾಗಾಗಿ ಅಮೃತಧಾರೆ 3ನೇ ಸ್ಥಾನಕ್ಕೆ ಇಳಿದಿದೆ. ಇನ್ನು ಪುಟಿದೇಳುತ್ತಿದೆ ಬ್ರಹ್ಮಗಂಟು ಅಂದರೂ ತಪ್ಪಾಗಲಿಕ್ಕಿಲ್ಲ. ರಾತ್ರಿ 10 ಗಂಟೆಗೆ ಪ್ರಸಾರವಾಗುವ ಬ್ರಹ್ಮಗಂಟು ಸೀರಿಯಲ್ 7ನೇ ವಾರದ TRPಯಲ್ಲಿ 6ನೇ ವಾರಕ್ಕೆ ಹೋಲಿಸಿದರೆ ಸ್ವಲ್ಪ ಚೇತರಿಕೆಯನ್ನು ಕಂಡುಕೊಂಡಿದೆ. 6.3 TRP ಪಡೆದ ಬ್ರಹ್ಮಗಂಟು 4ನೇ ವಾರಕ್ಕೆ ಬಡ್ತಿಯನ್ನು ಪಡೆದುಕೊಂಡಿದೆ. ಅಂದರೆ ಸ್ವಲ್ಪ ಉತ್ತುಂಗಕ್ಕೆ ಏರಿದೆ. ಇಲ್ಲಿ ನೀವು ನೋಡಬೇಕಾಗಿರೋದು 2 ಥರದಲ್ಲಿದೆ.
ಇದರ ಟೈಮಿಂಗ್ ಅಂದರೆ 10 ಗಂಟೆಯ ಹೊತ್ತಿಗೆ ಹೆಚ್ಚಾಗಿ ಎಲ್ಲ ಜನ ಈ ಸೀರಿಯಲ್ಗಳನ್ನು ನೋಡ್ತಾರೆ ಅನ್ನುವಂಥದ್ದು ಇರೋದಿಲ್ಲ ಪ್ರೇಕ್ಷಕ ಬಿಂದುಗಳೇ. ಹಾಗಾಗಿ ಇದರ ಕ್ವಾಲಿಟಿ ಮತ್ತು ಅದು ಉತ್ತಮವಾಗಿದೆ. ಸ್ವಲ್ಪ ಜನ ಹೇಳ್ತಾರೆ ಇದು ತೆಲುಗುನಿಂದ ರಿಮೇಕ್ ಆದಂಥ ಸೀರಿಯಲ್ಲು ಅಂತ. ಭಾಷೆಯಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಕಂಡು ಬರುತ್ತೆ ಇದರಲ್ಲಿ, ಮಾತಾಡುವ ಲಿಪಿಯಲ್ಲಿ. ಹಾಗಾಗಿ ಜನರಿಗೆ ಇಷ್ಟ ಆಗ್ತಿದೆ. ಆದರೆ ಅದರ ಟೈಮಿಂಗ್ ಸ್ವಲ್ಪ ಬದಲಾವಣೆ ಆದರೆ ಒಳ್ಳೆಯದಿತ್ತು ಅಂತ ಅನಿಸುತ್ತೆ. ಆದರೂ ಪುಟಿದೇಳ್ತಿದೆ ಬ್ರಹ್ಮಗಂಟು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಒಂದು ಕಾಲದಲ್ಲಿ ನಂಬರ್ 1 ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಇದ್ದದ್ದು ಇತ್ತೀಚಿನ ದಿನದಲ್ಲಿ ಸಮಯ ಬದಲಾವಣೆ ಹಿನ್ನೆಲೆಯಲ್ಲಿ TRPಯನ್ನು ಸ್ವಲ್ಪ ಕುಸಿತವನ್ನು ಕಂಡಿದೆ. ಸದ್ಯ 7ನೇ ವಾರಕ್ಕೆ 4.8 TRP ಪಡೆದು 5ನೇ ಸ್ಥಾನದಲ್ಲಿ ಈ ಸೀರಿಯಲ್ ಇದೆ. ಇದರಲ್ಲಿ ಮುಖ್ಯ ತಾರಾಗಣದಲ್ಲಿ ಉಮಾಶ್ರೀ ಅವರನ್ನು ನೀವು ನೋಡ್ತಾ ಇದ್ರಿ ಇಷ್ಟು ದಿನ. ಆದರೆ ಮೊನ್ನೆಯ ಒಂದು ದಿನ ಸ್ಪೆಷಲ್ ಆದಂತಹ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ಒಂದು ಸ್ವಲ್ಪ ಹೊತ್ತಿನ ಗೆಸ್ಟ್ ರೂಪದಲ್ಲಿ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಂಡರು. ಬಹಳ ಒಳ್ಳೆಯದಿತ್ತು. ನನ್ನ ಲೆಕ್ಕದಲ್ಲಿ ಸ್ವಲ್ಪ ಎತ್ತುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸೀರಿಯಲ್ನ ನಿರ್ಮಾಪಕರು ಅಂತ ಕಾಣುತ್ತೆ. ನಾನು ಈಗಲೂ ಹೇಳ್ತೀನಿ, ಸೀರಿಯಲ್ಗಳು ಯಾವ ರೀತಿ ಇರಬೇಕು ಅಂತ ಹೇಳಂದರೆ ಆ ಕಥೆಯ ಸಾರಾಂಶ ಮುಗಿದ ತಕ್ಷಣ ಅದನ್ನು ಕೊನೆಗೊಳಿಸಿ ಅದೇ ಜಾಗದಲ್ಲಿ ಅವರೇ ಮತ್ತೊಂದು ಸೀರಿಯಲ್ನ ತರಬೇಕು. ಅದನ್ನು ಬಿಟ್ಕೊಂಡು ಒಂದನ್ನೇ ಹೇಳಿದ್ರೆ ಜನ ನೋಡೋದನ್ನು ಇಂಟ್ರೆಸ್ಟ್ ಕಮ್ಮಿ ಪಡ್ತಾರೆ ಅನ್ನೋದರಲ್ಲಿ ಬೇರೆ ಎರಡು ಮಾತಿಲ್ಲ ಪ್ರೇಕ್ಷಕ ಬಿಂದುಗಳೇ. ಹಾಗೆಯೇ ಇದು 4.8 TRP ಪಡೆದು 5ನೇ ಸ್ಥಾನದಲ್ಲಿದೆ. ಶ್ರೀರಸ್ತು ಶುಭಮಸ್ತು ಸಂಜೆ 6 ಗಂಟೆಗೆ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಶ್ರೀರಸ್ತು ಶುಭಮಸ್ತು ಸೀರಿಯಲ್ 7ನೇ ವಾರಕ್ಕೆ 3.0 TRP ಪಡೆದು 6ನೇ ಸ್ಥಾನದಲ್ಲಿದೆ ಪ್ರೇಕ್ಷಕ ಬಿಂದುಗಳೇ. ಸಂಜೆ 5:30ಕ್ಕೆ ಪ್ರಸಾರ ಕಾಣುತ್ತಿರುವ ಸೀತಾರಾಮ ಸೀರಿಯಲ್ ಈಗ ಮಹಾಕುಂಭಮೇಳದ ಚಂದ್ರಿಕೆಗಳೇ ಅದರಲ್ಲಿ ಪ್ರಸಾರ ಆಗ್ತಾ ಇವೆ. ಆದರೆ 7ನೇ ವಾರದ TRPಯಲ್ಲಿ ಇದಕ್ಕೆ 2.5 TRP ಸಿಕ್ಕಿದೆ ಪ್ರೇಕ್ಷಕ ಬಿಂದುಗಳೇ. ಇದು ಕೂಡ ಒಂದಿಷ್ಟು ಸ್ವಲ್ಪ ಡೌನ್ ಲೆಕ್ಕಾಚಾರದಲ್ಲಿ ನಡೀತಾ ಇದೆ. ಈ ಸೀರಿಯಲಿನ ನಿರ್ಮಾಪಕರು ಸ್ವಲ್ಪ ವಿಚಾರವನ್ನು ಮಾಡಬೇಕು. ಇದರ ಕತೆ ಒಂದು ಒಳ್ಳೆಯ ವಿಚಾರದಲ್ಲಿ ಬಂದಂಥದ್ದು. ಬೇಬಿ ಅಂದರೆ ಈಗ ಟೆಕ್ನಾಲಜಿಯಿಂದ ಮಕ್ಕಳನ್ನು ಪಡೆಯುವಂತಹ ಒಂದು ಕಥೆಯನ್ನು ಹೇಗೆ ಪಡೆದು ಅದರಲ್ಲಿ ಏನು ಸಾರಾಂಶಗಳು ಹೆಚ್ಚಾಗತ್ತೆ, ಹಣಕ್ಕೋಸ್ಕರ ಏನಾದರೂ ಒಂದು ಮಾಡಿದಾಗ ಅದಕ್ಕೆ ಏನು ಕಷ್ಟಗಳು ಬರ್ತಾವೆ ಅನ್ನೋದನ್ನು ಅಗ್ರಿಮೆಂಟಿನ ಪ್ರಮಾಣದಲ್ಲಿ ಆಗಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ತೋರಿಸಲಿಕ್ಕೆ ಮಾಡಿದಂಥ ಸೀರಿಯಲ್ಲು. ಆದರೆ ಇದಕ್ಕೆ ಕೊನೆ ಇಲ್ಲದ ಹಾಗೆ ಮತ್ತೆ ಮಧ್ಯದಲ್ಲಿ ಏನೋ ಮುಗಿಸುವ ಲೆಕ್ಕಾಚಾರ ಇಲ್ಲದೇ ಏನೇನೋ ಸೇರಿಸ್ತಾ ಇರೋ ಕಾರಣಕ್ಕೆ ಇದರ ಡೌನ್ ಗ್ರೋತ್ ಕೆಳಗಾಗ್ತಾ ಇದೆ. ಹಾಗಾಗಿ ಇದನ್ನು ಅವರು ವಿಚಾರ ಮಾಡ್ಕೊಳ್ಬೇಕು ಮತ್ತು ಇದನ್ನು ಮೇಲೆತ್ತುವ ಕೆಲಸವನ್ನು ಅವರು ಮಾಡಬೇಕು ಪ್ರೇಕ್ಷಕ ಬಿಂದುಗಳೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿದೆ ಅನ್ನೋದನ್ನು ನೀವು ಹೇಳಬೇಕು ಪ್ರೇಕ್ಷಕ ಬಿಂದುಗಳೇ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ಹೆಚ್ಚಾಗಿ ವೀಕ್ಷಣೆಯನ್ನು ಮಾಡಿ, ಪೂರ್ತಿಯಾಗಿ ವೀಕ್ಷಣೆಯನ್ನು ಮಾಡಿ. ಹೊಸದಾಗಿ ಈ ವಿಡಿಯೋ ಮುಖಾಂತರ ನನ್ನ ಚಾನಲಲ್ಲಿ ಏನಾದರೂ ಜಾಯಿನ್ ಆಗಿದ್ದರೆ ಅಥವಾ ನೋಡಲಿಕ್ಕೆ ಬಂದಿದ್ದರೆ ಅಂಥವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತಿಟ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಮತ್ತೆ ಹೇಳ್ತಾ, ನನ್ನ ಕರ್ನಾಟಕದ ಕುಲಕೋಟಿಗೆ ಅದರ ಜೊತೆಗೆ ನನ್ನ ಪ್ರೇಕ್ಷಕ ಬಿಂದುಗಳೇ ನಿಮಗೆಲ್ಲರಿಗೂ ನನ್ನ ಅಂದರೆ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕೋಟಿ ನಮನ. ಸಿಗೋಣ ಮತ್ತೊಂದು ವಿಡಿಯೋದ ಜೊತೆ. ಅಲ್ಲಿಯವರೆಗೂ ಧನ್ಯವಾದ.